ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನೊಂದು ಡಿಫ್ರೆಂಟಾಗಿ ಸ್ಯಾಲಡ್ ಮಾಡ್ತೇನೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನಾನಿಲ್ಲಿ ಒಂದು ಚಪಾತಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು ಕುಕ್ಕುಂಬರು, ಒಂದು ಕ್ಯಾರೆಟ್, ಒಂದು ಕ್ಯಾಪ್ಸಿಕಮ್, ಒಂದು ದಾಳಿಂಬೆ, ಸ್ವಲ್ಪ ಸ್ವೀಟ್ ಕಾರ್ನ್, 2 ನೀರುಳ್ಳಿ, ಒಂದು ಬಾಯ್ಲ್ ಮಾಡಿದ ಬೀಟ್ರೂಟು, ಒಂದು ಟೊಮ್ಯಾಟೊ, ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಬದನೆ ಎಲ್ಲ ಉದ್ದನೆ ಕಟ್ ಮಾಡಿ ಇಡಬೇಕು. ಈಗ ಕಟ್ ಮಾಡಿದ ಚಪಾತಿ ಮತ್ತು ಬದನೆಯನ್ನು ಫ್ರೈ ಮಾಡುವ. ಒಂದು ಗ್ಯಾಸ್ನ ಮೇಲೆ ಬಾಣಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ತುಂಡು ಮಾಡಿದ ಚಪಾತಿಯನ್ನು ಫ್ರೈ ಮಾಡುವ. ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ತೆಗೆದು ಅದೇ ಎಣ್ಣೆಗೆ ಕಟ್ ಮಾಡಿಟ್ಟ ಬದನೆ ಪೀಸನ್ನು ಹಾಕುವ. ಚೆನ್ನಾಗಿ ಫ್ರೈ ಆದ ನಂತರ ತೆಗೆಯುವ. ಈಗ ಫ್ರೈ ಆಗಿದೆ. ಒಂದು ದೊಡ್ಡ ಬೌಲನ್ನು ತೆಗೆದು ಸ್ಯಾಲಡ್ಗೆ ಕಟ್ ಮಾಡಿಟ್ಟ ವೆಜಿಟೇರಿಯನ್ಗಳನ್ನೆಲ್ಲ ಹಾಕುವ. ಈ ಸ್ಯಾಲಡ್ ಮಾಡುವಾಗ ಸಪುರವಾಗಿ ಉದ್ದನೆ ಕಟ್ ಮಾಡಬೇಕು, ಆವಾಗ ತುಂಬ ಟೇಸ್ಟ್ ಆಗ್ತದೆ. ಸಣ್ಣ ಸಣ್ಣ ತುಂಡು ಮಾಡಿದ 2 ಕಾಯಿ ಮೆಣಸನ್ನು ಹಾಕಿ ಫ್ರೈ ಮಾಡಿದ ಬದನೆಯನ್ನು ಹಾಕುವ. ಒಂದು ಗ್ಲಾಸನ್ನು ತೆಗೆದು ಅದಕ್ಕೆ ಒಂದು ಲಿಂಬೆ ಹಣ್ಣಿನ ರಸ, 1 ಟೇಬಲ್ ಸ್ಪೂನ್ ವೆಜಿಟೇರಿಯನ್ ಆಯಿಲ್, ಇಲ್ಲಿ ಬೇಕಾದರೆ ಆಲಿವ್ ಆಯಿಲ್ ಹಾಕ್ಬೋದು, 1 ಟೇಬಲ್ ಸ್ಪೂನ್ ವೆನಿಗರ್, 1/4 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಉಪ್ಪು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಟ್ ಮಾಡಿಟ್ಟ ಸ್ಯಾಲಡ್ಗೆ ಹಾಕಿ ಸ್ಯಾಲಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿಟ್ಟ ಚಪಾತಿ ತುಂಡನ್ನು ಹಾಕುವ. ಈಗ ಬೀಟ್ರೂಟ್ ಬ್ರಿಂಜಾಲ್ ವೆಜಿಟೇರಿಯನ್ ಸ್ಯಾಲಡ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿ ಪಾರ್ಟಿ ಇರುವಾಗ ಈ ಸ್ಯಾಲಡ್ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ.